ಮಹಾರಾಷ್ಟ್ರ ರಾಜ್ಯದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿರುವ ತುಳಜಾಪುರ ತುಳಜಾ ಭವಾನಿಯ ಮಂದಿರವಿರುವ ಊರು. ಪೌರಾಣಿಕವಾಗಿ, ರಾಜಕೀಯವಾಗಿ ಮಹತ್ವಪೂರ್ಣವಾಗಿದೆ. ಭಾರತ ದೇಶದ 51 ಶಕ್ತಿಪೀಠಗಳಲ್ಲಿ ಈ ಮಂದಿರವೂ ಒಂದು. ಮಹಾರಾಷ್ಟ್ರದ ಎರಡನೆಯ ಶಕ್ತಿಪೀಠ ಸಹ. ಮೂಲತಃ ಭೋಂಸಲೆ ರಾಜರ ಕುಲದೇವತೆಯಾದ ತುಳಜಾ ಭವಾನಿಯ ದೇವಾಲಯ ಶಿವಾಜಿ ಮಹಾರಾಜರಿಂದ ಇನ್ನಷ್ಟು ಪ್ರವರ್ಧಮಾನಕ್ಕೆ ಬಂತು. ಇಂದಿಗೂ ಭೋಂಸಲೆ ರಾಜವಂಶಸ್ಥರೇ ಮಂದಿರದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಾರೆ. ತುಳಜಾಪುರ ಹೋಬಳಿ ಮುಖ್ಯ ಕೇಂದ್ರವಾಗಿದೆ. ಸೊಲ್ಲಾಪುರದಿಂದ 44 ಕಿಲೋಮೀಟರ್ ದೂರ. ಬಿಜಾಪುರದಿಂದ ಕರ್ನಾಟಕ ಸರ್ಕಾರದ ಸಾರಿಗೆ ಬಸ್ಸುಗಳು ಸುಲಭವಾಗಿ ಸಿಗುತ್ತವೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಉಪಶ್ರೇಣಿ ಎಂದೇ ಕರೆಯಲ್ಪಡುವ ಯಮುನಾಚಲ ಪರ್ವತ ಶ್ರೇಣಿಯ ಮಧ್ಯೆ ಸುತ್ತಲೂ ಬೆಟ್ಟಗುಡ್ಡಗಳಿಂದಲೂ ಕಣಿವೆಗಳಿಂದಲೂ ಸುತ್ತುವರಿಯಲ್ಪಟ್ಟ ಈ ಊರಿನಲ್ಲಿ ತುಳಜಾ ಭವಾನಿ ಮಂದಿರವನ್ನು ಕೋಟೆಯಾಕಾರದಲ್ಲಿ ನಿರ್ಮಿಸಿದ್ದಾರೆ. ಸುತ್ತಲೂ ಕೋಟೆ, ಸರೋವರವನ್ನು ಪಾರುಮಾಡಿದ ನಂತರವೇ ದೇವಿಯ ದರ್ಶನ ಲಭ್ಯವಿದೆ. ಬೃಹದಾಕಾರದ 2 ದ್ವಾರಗಳಿಗೆ ಶಹಾಜಿ ಮತ್ತು ಜೀಜಾಜಿ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇದರ ಮೂಲಕ ಮುಂದೆ ಹೋಗಿ ನೂರಾರು ಮೆಟ್ಟಲುಗಳನ್ನು ಇಳಿದು ಕೆಳಗೆ ಹೋಗಬೇಕು. ಅಲ್ಲಿ ಸ್ವಯಂಭೂ ವಿಗ್ರಹ ಮಂದಿರವಿದೆ. ತುಳಜಾ ಭವಾನಿಯು 8 ಕೈಗಳಿಂದ ಆಯುಧಗಳಿಂದ ಪೀಠದ ಮೇಲೆ ವಿರಾಜಮಾನಳಾಗಿದ್ದಾಳೆ. 3 ಅಡಿ ಎತ್ತರದ ತಾಯಿಯ ವಿಗ್ರಹ ನೋಡಲು ಮನೋಹರವಾಗಿದೆ. ಭವಾನಿಯು ಚಾಮುಂಡೇಶ್ವರಿಯ ಅಪರಾವತಾರವಾಗಿದ್ದಾಳೆ. ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧ್ಯ ದೇವತೆಯಾಗಿದ್ದ ತುಳಜಾ ಭವಾನಿ ಸ್ವತಃ ಅವರಿಗೆ ಖಡ್ಗ ನೀಡಿದ್ದಳು ಎಂದು ಪ್ರತೀತಿಯಿದೆ ಮತ್ತು ಅದು ಈಗ ಲಂಡನ್ ಮ್ಯೂಸಿಯಂನಲ್ಲಿದೆ. ಶಿವಾಜಿಯವರಿಗೆ ತುಳಜಾ ಭವಾನಿ ಸ್ವತಃ ದರ್ಶನ ನೀಡಿ ಆತನಿಗೆ ಯುದ್ಧದಲ್ಲಿ ಸಹಾಯ ಮಾಡುತ್ತಿದ್ದಳು. ಮುಸ್ಲಿಂ ದಾಳಿಕೋರರಿಂದ ಈ ಮಂದಿರವನ್ನು ರಕ್ಷಿಸಲು ಮಂದಿರದ ಸುತ್ತಲೂ ಆಳದ ಕಂದಕ ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ. ದೂರದಿಂದ ನೋಡಿದರೆ ಅಲ್ಲಿ ಮಂದಿರವಿರುವ ಸುಳಿವು ಸಿಕ್ಕುವುದಿಲ್ಲ. ಅಂದು ಕಟ್ಟಿದ ತಡೆಗೋಡೆಗಳು ಸುಸ್ಥಿತಿಯಲ್ಲಿವೆ. ಮಂದಿರದ ಹೊರಗೆ 2 ಹೊಂಡಗಳಿವೆ. ಅವಕ್ಕೆ ಗೋಮುಖ ತೀರ್ಥ ಹಾಗೂ ಕಲ್ಲೋಲ್ ತೀರ್ಥಗಳೆಂದು ಹೆಸರು. ಮಂದಿರದ ನೀರಿನ ಪೂರೈಕೆಗಾಗಿಯೇ ಅವನ್ನು ನಿರ್ಮಿಸಲಾಗಿದೆ. ತುಳಜಾ ಭವಾನಿ ದೇವಾಲಯದ ಆವರಣದಲ್ಲಿ ಒಂದು ಸಣ್ಣ ಮರದ ತೊಟ್ಟಿಲಿದೆ. ಅದನ್ನು ಅಲ್ಲಾಡಿಸಿ ಹರಕೆ ಹೊತ್ತರೆ ಮಕ್ಕಳಾಗುವುದೆಂಬ ಪ್ರತೀತಿಯಿದೆ. ಇಂದಿಗೂ ಅಂತಹ ಭಕ್ತರನ್ನು ಆಕರ್ಷಿಸುತ್ತಿರುವ ಈ ತೊಟ್ಟಿಲು ಯಾರನ್ನೂ ನಿರಾಶೆಗೊಳಿಸಿದಂತಿಲ್ಲ. ತುಳಜಾ ಭವಾನಿ ಮಂದಿರದ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಉರುಳುಕಲ್ಲಿನ ಜಾಗವಿದ್ದು ಆ ಉರುಳುಕಲ್ಲಿನ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಆಗುವುದಾದರೆ ಕಲ್ಲು ಬಲಗಡೆಗೂ ಆಗುವುದಿಲ್ಲ ಎಂದಾದರೆ ಎಡಭಾಗಕ್ಕೂ ತಿರುಗುತ್ತದೆ. ಅವೈಜ್ಞಾನಿಕವೆನ್ನಲಾಗದ ಈ ಆಚರಣೆ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ. ದೇವಾಲಯದ ಇತಿಹಾಸವು ಸ್ಕಂದ ಪುರಾಣದ ದಿನಗಳ ಹಿಂದಿನದು, ಏಕೆಂದರೆ ಆ ಪವಿತ್ರ ಲಿಪಿಯಲ್ಲಿ ಉಲ್ಲೇಖವಿದೆ. ಮಹಾಕಾವ್ಯದ ಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ಕರ್ದಮ್ ಋಷಿ ಮತ್ತು ಅವನ ಪತ್ನಿ ಅನುಭೂತಿ ಶಿಶುವಿನೊಂದಿಗೆ ಇದ್ದನು. ಅವನ ಮರಣದ ನಂತರ ಅವನ ಹೆಂಡತಿ ಅನುಭೂತಿ ಭವಾನಿ ಎಂಬ ಹೆಸರಿನಲ್ಲಿ ದೇವಿಯನ್ನು ತಪಸ್ಸು ಮಾಡಿದಳು. ಮಂದಾಕಿನಿ ನದಿಯು ತನ್ನ ಮಗುವನ್ನು ನೋಡಿಕೊಳ್ಳಲು ಕುಕುರ್ ಎಂಬ ರಾಕ್ಷಸನು ಅವಳನ್ನು ಹಿಂಸಿಸಿದನು. ಆಗ ಭವಾನಿ ದೇವಿಯು ಅನುಭೂತಿಯನ್ನು ರಕ್ಷಿಸಿ ರಾಕ್ಷಸನನ್ನು ಕೊಂದಳು. ತನ್ನ ನೆಚ್ಚಿನ ಭಕ್ತನ ಪ್ರಾರ್ಥನೆಯ ಮೇರೆಗೆ ದೇವಿಯು ಬೆಟ್ಟದ ಮೇಲೆ ನೆಲೆಸಿದಳು. ಬಾಲಾಘಾಟ್. ಅಂದಿನಿಂದ ಮಾತೃದೇವತೆಯನ್ನು ತುಳಜಾಪುರದ ಭವಾನಿ ಅಥವಾ ತುಳಜಾ ಭವಾನಿ ಎಂದು ಕರೆಯಲಾಯಿತು. ಭವಾನಿ ಅಕ್ಷರಶಃ ಜೀವ ನೀಡುವವನು ಎಂದು ಅನುವಾದಿಸುತ್ತದೆ, ಅಂದರೆ ಪ್ರಕೃತಿಯ ಶಕ್ತಿ ಅಥವಾ ಸೃಜನಶೀಲ ಶಕ್ತಿಯ ಮೂಲ. ಅವಳು ತನ್ನ ಭಕ್ತರಿಗೆ ಒದಗಿಸುವ ತಾಯಿ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ ಮತ್ತು ಅಸುರರನ್ನು ಕೊಲ್ಲುವ ಮೂಲಕ ನ್ಯಾಯವನ್ನು ವಿತರಿಸುವ ಪಾತ್ರವನ್ನು ವಹಿಸುತ್ತಾಳೆ. ಒಂದು ದಂತಕಥೆಯು ಮಧುಕೈಟಭ ಎಂಬ ರಾಕ್ಷಸನನ್ನು ಒಳಗೊಂಡಿರುತ್ತದೆ. ಅವರು ದೇವರುಗಳು ಮತ್ತು ಮಾನವರ ಮೇಲೆ ವಿನಾಶವನ್ನು ಉಂಟುಮಾಡುತ್ತಿದ್ದರು. ಯಾವುದೇ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಅವರು ಸಹಾಯಕ್ಕಾಗಿ ಬ್ರಹ್ಮದೇವನ ಕಡೆಗೆ ತಿರುಗಿದರು. ಅವರು ಶಕ್ತಿ ದೇವಿಯ ಕಡೆಗೆ ತಿರುಗಲು ಸಲಹೆ ನೀಡಿದರು. ಅವಳು ವಿಧ್ವಂಸಕನ ರೂಪವನ್ನು ತೆಗೆದುಕೊಂಡಳು ಮತ್ತು ಇತರ ಮಾತಾವರಾಹಿ, ಬ್ರಾಹ್ಮಿ, ವೈಷ್ಣವಿ, ಕೌಮಾರಿ, ಇಂದ್ರಾಣಿ ಮತ್ತು ಸಾಂಬವಿಯಿಂದ ಶಕ್ತಿ ಪಡೆದು ರಾಕ್ಷಸನನ್ನು ಸೋಲಿಸಿ ಶಾಂತಿಯನ್ನು ಪುನಃ ಸ್ಥಾಪಿಸಿದಳು. ದಂತಕಥೆಯ ಪ್ರಕಾರ ಭವಾನಿ ಮತ್ತೊಂದು ರಾಕ್ಷಸನನ್ನು ಮುಗಿಸಿದರು. ಅದು ಮಹಿಷ ವೇಷವನ್ನು ತೆಗೆದುಕೊಂಡಿತು ಮತ್ತು ಬಾಲಘಾಟ್ ಪರ್ವತ ಶ್ರೇಣಿಯ ಭಾಗವಾಗಿರುವ ಯಮುನಾಚಲ ಬೆಟ್ಟದಲ್ಲಿ ಆಶ್ರಯ ಪಡೆದಿದೆ. ತುಳಜಾ ಭವಾನಿ ದೇವಸ್ಥಾನವು ಈ ಬೆಟ್ಟದ ಮೇಲೆ ಇದೆ. ಇದು ಸೊಲ್ಲಾಪುರದಿಂದ 45 ಕಿಮೀ ದೂರದಲ್ಲಿದೆ. ಜೀವನದಲ್ಲಿ ಎಲ್ಲರೂ ಒಂದು ಸಲ ಭೇಟಿ ನೀಡಲೇ ಬೇಕಾದಂಥ ದೇವಾಲಯವಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.